ನಮಸ್ಕಾರ ಸ್ನೇಹಿತರೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈ ವಿಡಿಯೋದಲ್ಲಿ ಒಂದು ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಆ ಮೂವಿ ಯಾವ್ದಪ್ಪ ತಿಳ್ಕೊಬೇಕಪ್ಪ ಅಂದ್ರೆ ಈ ವಿಡಿಯೋ ಫುಲ್ ನೋಡಿ ಗೈಸ್. ಈ ಪಿಕ್ಚರ್ ಹೆಸರು ತ್ರಿಷಾ ಆನ್ ದ ರಾಕ್ಸ್ ಅಂತಂದು. ಇದು ಗುಜರಾತಿಯಿಂದ ಬಂದಿರೋದು, ಓಕೆನಾ. ಇದು ಹಿಂದಿ ಕೂಡ ಡಬ್ ಇದೆ, ಗುಜರಾತಿಯಿಂದ ಬಂದಿರೋದು. ಈ ಪಿಕ್ಚರ್ ಮೇನ್ ಯಾರಪ್ಪ ಅಂತಾರೆ ಹೀರೋಯಿನಿ, ಅದಕ್ಕೋಸ್ಕರ ಫಿಲಿಮ್ನ ಹೀರೋಯಿನ್ ಹೆಸರಿಂದ ಇಟ್ಟಿರೋದು, ಓಕೆನಾ. ಈ ಪಿಕ್ಚರ್ ಹೀರೋ ಹೆಸರು ರವಿ ಅಂತಂದು ಗೈಸ್. ಹಾಗೆ ಈ ಪಿಕ್ಚರ್ ಹೀರೋಯಿನ್ ಬಂದ್ಬಿಟ್ಟು ಜಾನಕಿ ಬೋಡಿವಾಲ್ ಅಂತಂದು, ಓಕೆನಾ. ಈ ಪಿಕ್ಚರ್ ಈಗ ನಾವು ಸ್ಟೋರಿ ಮತ್ತೆ ಓವರ್ ಬಗ್ಗೆ ಮಾತಾಡಕ್ ಹೋಗೋಣ ಗೈಸ್. ಸ್ಟೋರಿ ಓವರ್ ಯಾವ ತರ ಇದೆಪ್ಪ ಅಂತಂದ್ರೆ ಗೈಸ್, ಈ ಪಿಕ್ಚರ್ ಒಂದು ಮಾಡರ್ನ್ ವುಮೆನ್ದು ಡ್ರಾಮಾ ಆಗಿರುತ್ತೆ. ಇದು ಮೇನ್ ಕಾಣಿಸೋದು ವುಮೆನ್ ಗೈಸ್. ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ವುಮೆನ್ ಆಗ್ಲಿ, ಹೀರೋಯಿನ್ ಆಗ್ಲಿ ತುಂಬಾನೇ ಎಳ್ಕೊಂಡು ಹೋಗಿದ್ದಾರೆ ಪಿಕ್ಚರ್ನ. ಅವರಿಬ್ಬರೇ ಮೇನ್ ನೋಡಿ ಗೈಸ್. ಈ ಪಿಕ್ಚರ್ ಅಲ್ಲಿ ಅಷ್ಟು ಸೂಪರ್ ಆಗಿ ಬರೋದು ಅವರಿಬ್ಬರೇ ಮೇನ್. ಮೂವಿ ಫೋಕಸ್ ಇರೋದು ಗೈಸ್ ಇಂಡಿಪೆಂಡೆನ್ಸ್ ಮೇಲೆ, ರಿಲೇಶನ್ಶಿಪ್ ಮೇಲೆ, ಸೆಲ್ಫ್ ರೆಸ್ಪೆಕ್ಟ್ ಮೇಲೆ, ಡಿಸ್ಕವರಿ ಮೇಲೆ. ಇಷ್ಟು ಒಳ್ಳೆ ಬೇರೆ ತರ ಪಿಕ್ಚರ್ ಇದೆ ಗೈಸ್. ಇದು ತುಂಬಾನೇ ಚೆನ್ನಾಗಿದೆ. ಈಗ ಬನ್ನಿ ಗೈಸ್, ಆಕ್ಟಿಂಗ್ ರಿವ್ಯೂ ಬಗ್ಗೆ ಮಾತಾಡೋಣ. ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ಮೂತ್ ಆಗಿ ಕಾಣುತ್ತೆ ಗೈಸ್. ಎಲ್ಲಿ ಓವರ್ ಆಕ್ಟಿಂಗ್ ಇಲ್ಲ. ಅದು ನಿಮಗೆ ಹಿಂದಿ ಒಳಗೆ ನೋಡಿದ್ರೆ ಓವರ್ ಆಕ್ಟಿಂಗ್ ಅನ್ಸ್ಬೋದು, ಆದ್ರೆ ಎಲ್ಲಿ ಗುಜರಾತಿ ಲ್ಯಾಂಗ್ವೇಜ್ ನೋಡಿದ್ರೆ ಎಲ್ಲಿ ಓವರ್ ಆಕ್ಟಿಂಗ್ ಇಲ್ಲ ಗೈಸ್. ನಿಮಗೆ ಕಾಣಿಸೋದೇ ಇಲ್ಲ ಆ ತರ ಮಾಡಿದ್ದಾರೆ ಗೈಸ್. ರಿಯಲಿ ಒಂದು ಇದು ಮೇಕಪ್ ಆಗ್ಲಿ, ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿದೆ ಗೈಸ್ ನಮ್ಮ ಹೀರೋಯಿನ್, ಓಕೆನಾ. ಎಕ್ಸ್ಪ್ರೆಷನ್ ಅಂಡ್ ಸ್ಕ್ರೀನ್ ಪ್ಲೇ, ಸ್ಕ್ರೀನ್ ಪ್ರೆಸೆನ್ಸ್ ಈ ಮೂವಿನ ಕ್ಯಾರಿ ಮಾಡೋಗೋದು. ಅವೆಲ್ಲ ಅಂದಂಗೆ ಎಕ್ಸ್ಪ್ರೆಷನ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ, ಓಕೆನಾ. ಈಗ ಡೈರೆಕ್ಷನ್ ಅಂಡ್ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮಾತಾಡೋಣ ಗೈಸ್. ಈ ಪಿಕ್ಚರ್ ಡೈರೆಕ್ಷನ್ ಇಂಟೆನ್ಷನ್ ಕ್ಲಿಯರ್ ಇದೆ ಗೈಸ್. ಇಲ್ಲಿ ನಾನು ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ಬಿಲ್ಡ್ ಮಾಡಬೇಕು ಪಿಕ್ಚರ್ನ, ಹಾಗೆ ಎಂಟರ್ಟೈನ್ಮೆಂಟ್ ಇರಬೇಕು, ತುಂಬಾ ಕಾಮಿಡಿ ಇರಬೇಕು ಅಂತಂದು. ಈ ಕಾಮಿಡಿ ಕೂಡ ಇದೆ ಗೈಸ್ ಪಿಕ್ಚರ್, ಓಕೆನಾ. ಹಾಗೆ ನರೇಷನ್ ಸ್ವಲ್ಪ ಸ್ಲೋ ಇದೆ, ಅಂದ್ರೆ ಸೀನ್ಸ್ಗಳು ಭಾಳ ಇಲ್ಲ ಗೈಸ್. ಅದೇ ಸೀನ್ನ ಪದೇ 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 ರಿಪೀಟ್ ಆಕವು. ಒಂದು 4-5 ಸೀನ್ ಇರ್ಬೋದು ಅಂತ ಅನ್ಸುತ್ತೆ, ಅದೇ ರಿಪೀಟ್ ಆಗುತ್ತೆ. ಅದೇ ಸ್ವಲ್ಪ ಸ್ಲೋ ನರೇಷನ್ ಇದೆ, ಓಕೆನಾ. ಈಗ ಮ್ಯೂಸಿಕ್ ಮತ್ತೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋಣ ಗೈಸ್. ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ, ಸಾಂಗ್ ಇದರಲ್ಲಿ ಒಂದೇ ಸಾಂಗ್ ಒಂದು ಹೇಳ್ಬೋದು ಗೈಸ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಸಾಂಗ್ ಅಂದ್ರೆ BGM ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಕ್ಯಾಮ್ರಾಮನ್ ಬರಕಪ್ಪ ಅಂತಂದ್ರೆ DOP ಅವರು ಒಳ್ಳೆ ಆ್ಯಂಗಲ್ನ ಕೊಟ್ಟಿದ್ದಾರೆ. ತುಂಬಾನೇ ಇದು ಡ್ರೋನ್ ಕ್ಯಾಮ್ರಾಸ್ ಇದೆ, ಆ್ಯಂಗಲ್ಸ್ ಇದೆ, ಓಕೆನಾ. ಒಂದು 4 to 5 ಇರ್ಬೋದು ಗೈಸ್ ಆ್ಯಂಗಲ್ಸ್, ಕ್ಯಾಮ್ರಾ ಆ್ಯಂಗಲ್ಸ್. ಅದು ಕೂಡ ತುಂಬಾನೇ ಒಳ್ಳೆ ರೀತಿಯಾಗಿ ತೋರಿಸಿದ್ದಾರೆ, ಕ್ಲೀನಾಗಿ ಸ್ಮೂತಾಗಿ ತೋರಿಸಿದ್ದಾರೆ ಗೈಸ್. ಈಗ ಈ ಪಿಕ್ಚರಲ್ಲಿ ಏನು ವರ್ಕ್ ಆಯಿತು, ಏನು ವರ್ಕ್ ಆಗಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡೋಣ ಫಸ್ಟ್. ಈಗ ಗೈಸ್, ಈ ಪಿಕ್ಚರ್ನಲ್ಲಿ ಏನು ವರ್ಕ್ ಆಯ್ತಪ್ಪ ಅಂದ್ರೆ ಸ್ಟ್ರಾಂಗ್ ಫೀಮೇಲ್ ಸೆಂಟಿಕ್ ಜನರ್, ಅಂದ್ರೆ ಅದಂದ್ರೆ ಗೈಸ್ ನಾನು ಸ್ಟಾರ್ಟಿಂಗ್ಗೆ ಇದು ವುಮೆನಿಂದ ಪಿಕ್ಚರ್ ಬಂದಿದ್ದು, ಫಿಮೇಲಿಂದ ಬಂದಿದ್ದು, ಅದೊಂದು ವರ್ಕ್ ಆಯಿತು. ಹಾಗೆ ಇದರಲ್ಲಿ ಏನು ವರ್ಕ್ ಆಯ್ತಪ್ಪ ಅಂದ್ರೆ ಫನ್ ಪ್ಲಸ್ ಎಮೋಷನಲ್ ಮಿಕ್ಸ್ ಆಗಿರುತ್ತೆ ಗೈಸ್, ಅದು ವರ್ಕ್ ಆಯಿತು. ಹಾಗೆ ಪಿಕ್ಚರ್ನಲ್ಲಿ ಮಾಡರ್ನ್ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಗೈಸ್, ಅದು ತುಂಬಾ ವರ್ಕ್ ಆಯಿತು. ಈ ಪಿಕ್ಚರ್ನಲ್ಲಿ ಏನು ವರ್ಕ್ ಆಗಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಸ್ಲೋ ಇದೆ ಅಂದ್ರೆ ಗೈಸ್, ಅದೊಂದು. ಮತ್ತೆ ಆಮೇಲೆ ಎಲ್ಲ ಸೀನ್ಸ್ ಕಮ್ಮಿ ಇದೆ, ಅದೊಂದು ಇಲ್ಲಿ ಫೇಲ್ ಆಯ್ತು ಗೈಸ್. ಈ ಪಿಕ್ಚರ್ನ ಯಾರೆಲ್ಲ ನೋಡ್ಬೋದು, ಫಸ್ಟ್ ಮಾಡರ್ನ್ ಡ್ರಾಮಾಸ್ ಯಾರಿಗೆ ಇಷ್ಟ ಅವ್ರು ನೋಡ್ಬೋದು. ಹಾಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ಮೂವಿ ಬೇಕು ಅನ್ನೋರಿಗೆ ಈ ಪಿಕ್ಚರ್ ನೋಡ್ಬೋದು. ಹಾಗೆ ಮತ್ತೆ ಫೀಲ್ ಗುಡ್ ಜನರೇಷನ್ ಯಾರಿಗೆಲ್ಲ ಇಷ್ಟ ಅವ್ರು ಕೂಡ ನೋಡ್ಬೋದು, ಓಕೆನಾ. ಇದು ಫೈನಲ್ ವರ್ಡಿಕ್ಟ್ ಗೈಸ್. ತ್ರಿಷಾ ಆನ್ ದ ರಾಕ್ಸ್ ಇದು ಲೈಟ್ ಅಂಡ್ ಮಾಡರ್ನ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹಾಗೆ ಮೂಡ್ ಒಳ್ಳೆ ಫ್ರೆಶಿಂಗ್ ಆಗಿ ತೋರಿಸ್ತಾ ಹೋಗುತ್ತೆ ಗೈಸ್ ಪಿಕ್ಚರ್ನ. ಫ್ರೆಶ್ನೆಸ್ ಆಗಿ ತೋರಿಸಿದ ಗೈಸ್ ಪಿಕ್ಚರ್ನ. ಹಾಗೆ ಈ ಪಿಕ್ಚರ್ನ ನನ್ನ ರೇಟಿಂಗ್ಸ್ ಎಷ್ಟಪ್ಪ ಅಂತಂದರೆ 5ಗೆ 4 ಕೊಡ್ತೀನಿ ಗೈಸ್. ಯಾಕಪ್ಪ ಕೊಟ್ಟಿಲ್ಲ ಅಂದರೆ ಒಂದು 4-5 ಸೀನ್ ಇದ್ದಾವೆ, ಸ್ವಲ್ಪ ಸ್ಲೋ ಇದ್ದಾವೆ ಸ್ಪೇಸ್, ಓಕೆನಾ. ಈಗ ಈ ರಿವ್ಯೂ ನಿಮಗೆ ಹೆಲ್ಪ್ಫುಲ್ ಆಗಿ ಮತ್ತು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡ್ಕೊಂಡು ಹೋಗಿ ಗೈಸ್. ಹಾಗೆ ನಾವು ಕನ್ನಡಿಗರ ಅಫಿಷಿಯಲಿಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿಗೋಣ ಗೈಸ್ ಮುಂದಿನ ರಿವ್ಯೂದಲ್ಲಿ. ಅಲ್ಲಿ ಮಟ್ಟ ಸೈನಿಂಗ್ ಆಫ್. ಬರ್ತೀನಿ ಗೈಸ್.